ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಗುಡ್ ಮಾರ್ನಿಂಗ್. ಮುರಳಿ ದಿನಾಂಕ 29 ಅಕ್ಟೋಬರ್ 2025. ಪ್ರಾತಃ ಮುರಳಿ ಮಧುಬನ. ಶಿವತಂದೆ ನೆನಪಿದೆಯಾ? ಮುರಳಿಯ ಸಾರ: ಮಧುರ ಮಕ್ಕಳೇ, ನೀವು ಒಬ್ಬೊಬ್ಬರನ್ನೂ ಸ್ವರ್ಗವಾಸಿಗಳನ್ನಾಗಿ ಮಾಡಬೇಕಾಗಿದೆ. ನೀವು ಎಲ್ಲರ ಕಲ್ಯಾಣ ಮಾಡುವವರಾಗಿದ್ದೀರಿ. ಬಡವರನ್ನು ಸಾವುಕಾರನ್ನಾಗಿ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ. ಬಾಬಾ ಎಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾವ ಹೆಸರು ಭಲೆ ಸಾಧಾರಣವಾಗಿದೆ, ಆದರೆ ಕರ್ತವ್ಯವು ಬಹಳ ಮಹಾನ್ ಆಗಿದೆ. ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ದಾರೆ. ತಂದೆಗೆ ಹೂದೋಟಕದ ಮಾಲೀಕ ಅಂಬಿಗನೆಂದು ಹೇಳುತ್ತಾರೆ. ಈ ಹೆಸರು ಎಷ್ಟು ಸಾಧಾರಣವಾಗಿದೆ, ಆದರೆ ಮುಳುಗಿ ಹೋಗುವವರನ್ನು ಪಾರು ಮಾಡುವುದು ಎಷ್ಟು ಮಹಾನ್ ಕರ್ತವ್ಯವಾಗಿದೆ. ಹೇಗೆ ಈಜುವಂತಹ ಈಜುಗಾರರು ಒಬ್ಬರು ಇನ್ನೊಬ್ಬರನ್ನು ಕೈ ಹಿಡಿದು ಪಾರು ಮಾಡುತ್ತಾರೆ, ಹಾಗೆಯೇ ತಂದೆಯ ಕೈ ಸಿಗೋದ್ರಿಂದ ನೀವು ಸ್ವರ್ಗವಾಸಿಗಳಾಗಿ ಬಿಡುತ್ತೀರಿ. ನೀವೀಗ ಮಾಸ್ಟರ್ ಅಂಬಿಗರಾಗಿದ್ದೀರಿ. ನೀವು ಪ್ರತಿಯೊಬ್ಬರ ದೋಣಿಯನ್ನು ಪಾರು ಮಾಡುವ ಮಾರ್ಗವನ್ನು ತಿಳಿಸುತ್ತಾರೆ. ಓಂ ಶಾಂತಿ. ಮಕ್ಕಳು ನೆನಪಿನಲ್ಲಂತೂ ಕುಳಿತಿರುತ್ತೀರಿ. ತನ್ನನ್ನು ಆತ್ಮೆಂದು ತಿಳಿಯಬೇಕಾಗಿದೆ. ದೇಹವೂ ಇದೆ. ದೇಹವಿಲ್ಲದೆ ಕುಳಿತಿದ್ದರೆಂದಲ್ಲ, ಆದರೆ ದೇಹಾಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳಿ ಎಂದು ತಂದೆಯು ತಿಳಿಸುತ್ತಾರೆ. ದೇಹಿ ಅಭಿಮಾನವು ಶುದ್ಧವಾಗಿದೆ, ದೇಹಾಭಿಮಾನವು ಅಶುದ್ಧವಾಗಿದೆ. ನೀವು ತಿಳಿದುಕೊಂಡಿದ್ದೀರಿ, ದೇಹಿ ಅಭಿಮಾನಿಗಳಾಗೋದ್ರಿಂದ ನಾವು ಶುದ್ಧ ಪವಿತ್ರರಾಗುತ್ತಿದ್ದೇವೆ. ದೇಹಾಭಿಮಾನಗಳಾಗಿದ್ದರಿಂದ ಅಶುದ್ಧ ಅಪವಿತ್ರರಾಗಿ ಬಿಟ್ಟಿದ್ದೀರಿ. ಹೇಗೆ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತಾರೆ, ಅಂದ ಮೇಲೆ ಪಾವನ ಪ್ರಪಂಚವಿತ್ತು, ಈಗ ಪತಿತವಾಗಿದೆ. ಪುನಃ ಪಾವನ ಪ್ರಪಂಚವು ಖಂಡಿತ ಆಗುವುದು. ಸೃಷ್ಟಿಚಕ್ರವು ಸುತ್ತುತ್ತದೆ. ಯಾರು ಈ ಸೃಷ್ಟಿ ಚಕ್ರವನ್ನು ಅರಿತಿದ್ದಾರೆಯೋ ಅವರಿಗೆ ಸ್ವದರ್ಶನ ಚಕ್ರಧಾರಿಗಳೆಂದು ಕರೆಯಲಾಗುತ್ತದೆ. ನೀವು ಪ್ರತಿಯೊಬ್ಬರೂ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ. ಸ್ವ ಆತ್ಮಕ್ಕೆ ಸೃಷ್ಟಿಚಕ್ರದ ಜ್ಞಾನವು ಸಿಕ್ಕಿದೆ. ಜ್ಞಾನವನ್ನು ಯಾರು ಕೊಟ್ಟರು? ಅವಶ್ಯವಾಗಿ ಅವರೂ ಸ್ವದರ್ಶನ ಚಕ್ರಧಾರಿಯಾಗಿರಬೇಕು. ತಂದೆಯ ವಿನಃ ಮತ್ಯಾವ ಮನುಷ್ಯರೂ ಕಲಿಸಿಕೊಡಲು ಸಾಧ್ಯವಿಲ್ಲ. ತಂದೆ ಪರಮಾತ್ಮನು ಮಕ್ಕಳಿಗೆ ಕಲಿಸಿಕೊಡುತ್ತಾರೆ. ಮಕ್ಕಳೇ, ನೀವು ದೇಹಿ ಅಭಿಮಾನಿಯಾಗಿ ಎಂದು ಹೇಳುತ್ತಾರೆ. ಸತ್ಯುಗದಲ್ಲಿ ಈ ಜ್ಞಾನ ಮತ್ತು ಶಿಕ್ಷಣವನ್ನು ಕೊಡುವ ಅವಶ್ಯಕತೆ ಇರುವುದಿಲ್ಲ. ಅಲ್ಲಿ ಭಕ್ತಿಯೂ ಇರುವುದಿಲ್ಲ. ಜ್ಞಾನದಿಂದ ಆಸ್ತಿಯು ಸಿಗುತ್ತದೆ. ತಂದೆಯು ಶ್ರೀಮತವನ್ನು ಕೊಡುತ್ತಾರೆ. ನೀವು ಹೇಗೆ ಶ್ರೇಷ್ಠರಾಗುತ್ತೀರಿ? ನಿಮಗೆ ತಿಳಿದಿದೆ, ನಾವು ನರಕವಾಸಿಗಳಾಗಿದ್ದೆವು. ಈಗ ತಂದೆಯು ಶ್ರೇಷ್ಠ ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಾರೆ. ಈ ಹಳೆಯ ಪ್ರಪಂಚವೇ ಸ್ಮಶಾನವಾಗಲಿದೆ. ಮೃತ್ಯುಲೋಕಕ್ಕೆ ಸ್ಮಶಾನವೆಂದೇ ಹೇಳಲಾಗುತ್ತದೆ ಅಲ್ಲವೇ? ಹೊಸ ಪ್ರಪಂಚಕ್ಕೆ ಸ್ವರ್ಗವೆಂದು ಹೇಳಲಾಗುವುದು. ಡ್ರಾಮಾದ ರಹಸ್ಯವನ್ನು ತಂದೆಯೇ ತಿಳಿಸುತ್ತಾರೆ. ಇಡೀ ಸೃಷ್ಟಿಗೆ ಬಿದಿರಿನ ಕಾಡು ಎಂದು ಹೇಳಲಾಗುತ್ತದೆ. ತಂದೆಯು ತಿಳಿಸಿದ್ದಾರೆ, ಈ ಸಮಯದಲ್ಲಿ ಇಡೀ ಸೃಷ್ಟಿಯಲ್ಲಿ ರಾವಣನ ರಾಜ್ಯವಿದೆ. ದಸರಾ ಹಬ್ಬವನ್ನು ಆಚರಿಸುತ್ತಾರೆ. ಎಷ್ಟೊಂದು ಖುಷಿಯಾಗುತ್ತಾರೆ. ತಂದೆಯು ತಿಳಿಸುತ್ತಾರೆ, ಎಲ್ಲ ಮಕ್ಕಳನ್ನು ದುಃಖದಿಂದ ಬಿಡಿಸಲು ನಾನೂ ಸಹ ಹಳೆಯ ರಾವಣ ಪ್ರಪಂಚದಲ್ಲಿ ಬರಬೇಕಾಗುತ್ತದೆ. ಒಂದು ಕಥೆಯನ್ನು ಹೇಳುತ್ತಾರೆ. ಯಾರೋ ಕೇಳಿದರು, ನಿಮಗೆ ಮೊದಲು ಸುಖವೂ ಬೇಕೋ ಅಥವಾ ದುಃಖವೂ? ಅದಕ್ಕೆ ಅವರು ಸುಖವೂ ಬೇಕೆಂದು ಹೇಳಿದರು. ಸುಖದಲ್ಲಿ ಹೋದರೆ ಅಲ್ಲಿಗೆ ಯಾವುದೇ ಯಮದೂತರು ಬರಲು ಸಾಧ್ಯವಿಲ್ಲ. ಇದು ಒಂದು ಕಥೆ ಇದೆ. ತಂದೆಯು ತಿಳಿಸುತ್ತಾರೆ, ಸುಖಧಾಮದಲ್ಲಿ ಕಾಲ ಅಂದರೆ ಮೃತ್ಯುವೆಂದೂ ಬರುವುದಿಲ್ಲ. ಅಮರಪುರಿಯಾಗಿರುತ್ತದೆ.
ನೀವು ಮೃತ್ಯುವಿನ ಮೇಲೆ ವಿಜಯ ಗಳಿಸಿರ್ತೀರಿ. ಅಂದ್ರೆ ಇದರ ಅರ್ಥ ನಾವು ಆತ್ಮ ಶರೀರ ಬಿಟ್ಟು ಹೋಗುವುದಿಲ್ಲ ಅಂತ ಅರ್ಥ ಅಲ್ಲ. ಅಲ್ಲಿ ಮೃತ್ಯು ಎಂಬ ಶಬ್ದ ಇರುವುದಿಲ್ಲ. ಆತ್ಮ ಸ್ವ ಇಚ್ಛೆಯಿಂದ ಶರೀರವನ್ನ ಬಹಳ ಖುಷಿಯಿಂದ ಸಹಜವಾಗಿ ಶರೀರ ಬಿಡ್ತಾರೆ. ಅದಕ್ಕೋಸ್ಕರ ಅಲ್ಲಿ ಮೃತ್ಯು ಇರುವುದಿಲ್ಲ ಅಂತ ಹೇಳ್ತಾರೆ. ನೀವು ಎಷ್ಟೊಂದು ಸರ್ವಶಕ್ತಿವಂತರಾಗುತ್ತೀರಿ. ಅಲ್ಲಿ ಎಂದೂ ಸಹ ಇಂಥವರು ಸಾವನ್ನೊಪ್ಪಿದರು ಎಂದು ಹೇಳುವುದಿಲ್ಲ. ಸಾಯುವ ಹೆಸರೇ ಇರುವುದಿಲ್ಲ. ಒಂದು ವಸ್ತ್ರವನ್ನು ಕಳಚಿ ಇನ್ನೊಂದನ್ನು ತೆಗೆದುಕೊಂಡರು. ಹೇಗೆ ಸರ್ಪವೂ ಸಹ ಪೊರೆಯನ್ನು ಬದಲಾಯಿಸುತ್ತದಲ್ಲವೇ, ಹಾಗೆ ನೀವು ಕೂಡ ಹಳೆಯ ಪೊರೆಯನ್ನು ಬಿಟ್ಟು ಹೊಸ ಪೊರೆ ಅರ್ಥಾತ್ ಶರೀರದಲ್ಲಿ ಬರುತ್ತೀರಿ. ಅಲ್ಲಿ ಪಂಚತತ್ವಗಳು ಸತೋಪ್ರಧಾನವಾಗುತ್ತವೆ. ಎಲ್ಲ ವಸ್ತುಗಳು ಸತೋಪ್ರಧಾನವಾಗಿ ಬಿಡುತ್ತವೆ. ಪ್ರತಿಯೊಂದು ಪದಾರ್ಥ, ಹಣ್ಣು ಮೊದಲಾದವುಗಳು ಬಹಳ ಸುಂದರವಾಗಿರುತ್ತವೆ. ಸತ್ಯುಗಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ. ಅಲ್ಲಿ ಬಹಳ ಧನವಂತರಾಗಿದ್ದರು. ಅವರಂತರ ಸುಖಿ ವಿಶ್ವದ ಮಾಲೀಕರು ಮತ್ಯಾರೂ ಇರಲು ಸಾಧ್ಯವಿಲ್ಲ. ಬಾಬಾ ತಿಳಿಸ್ಕೊಡ್ತಾರೆ, ಸತ್ಯುಗದಲ್ಲಿ ಎಲ್ಲರೂ ಸಹ ಶ್ರೀಮಂತರಾಗಿರ್ತಾರೆ ಅಂತ. ನೀವೀಗ ತಿಳಿದುಕೊಂಡಿದ್ದೀರಿ, ನಾವೇ ಆ ರೀತಿ ಇದ್ದೆವು ಅಂದ ಮೇಲೆ ಎಷ್ಟು ಖುಷಿಯಾಗಬೇಕು. ಒಬ್ಬರನ್ನೊಬ್ಬ ಸ್ವರ್ಗವಾಸಿಯನ್ನಾಗಿ ಮಾಡಬೇಕಾಗಿದೆ. ಅನೇಕರ ಕಲ್ಯಾಣ ಮಾಡಬೇಕಾಗಿದೆ. ನೀವು ಬಹಳ ಸಾಕಾರರಾಗುತ್ತೀರಿ. ಅವರೆಲ್ಲರೂ ಬಡವರಾಗಿದ್ದಾರೆ. ಎಲ್ಲಿಯವರೆಗೆ ನಿಮ್ಮ ಕೈಯಲ್ಲಿ ಕೈ ಕೊಡುವುದಿಲ್ಲವೋ ಅಲ್ಲಿಯವರೆಗೆ ಸ್ವರ್ಗವಾಸಿಗಳಲ್ಲೂ ಸಾಧ್ಯವಿಲ್ಲ. ತಂದೆಯ ಕೈಯಂತೂ ಎಲ್ಲರಿಗೂ ಸಿಗುವುದಿಲ್ಲ. ನಿಮಗೆ ತಂದೆಯ ಕೈ ಸಿಗುತ್ತದೆ, ಮತ್ತೆ ನಿಮ್ಮ ಕೈ ಅನ್ಯರಿಗೆ ಸಿಗುತ್ತದೆ. ಹೀಗೆ ಒಬ್ಬರು ಇನ್ನೊಬ್ಬರನ್ನು ಮೇಲೆತ್ತಬೇಕಾಗಿದೆ. ಹೀಗೆ ಈಜುವರು ಒಬ್ಬರೊಬ್ಬರನ್ನು ದಡ ಸೇರಿಸುತ್ತಾರೆ. ನೀವು ಸಹ ಮಾಸ್ಟರ್ ಅಂಬಿಗನಾಗಿದ್ದೀರಿ. ಅನೇಕ ಮಂದಿ ಅಂಬಿಗರು ತಯಾರಾಗುತ್ತಿದ್ದೀರಿ. ನಿಮ್ಮ ಕರ್ತವ್ಯವೇ ಇದಾಗಿದೆ. ನಾವು ಪ್ರತಿಯೊಬ್ಬರ ದೋಣಿಯನ್ನು ಪಾರು ಮಾಡುವ ಮಾರ್ಗವನ್ನು ತಿಳಿಸಬೇಕು. ಅಂಬಿಗನ ಮಕ್ಕಳು ಅಂಬಿಗರಾಗಬೇಕಾಗಿದೆ. ಹೂದೋಟದ ಮಾಲೀಕ ಅಂಬಿಗ ಎಂಬ ಹೆಸರು ಎಷ್ಟು ಸರಳವಾಗಿದೆ. ಈಗ ಪ್ರತ್ಯಕ್ಷ ರೂಪದಲ್ಲಿ ನೀವು ನೋಡುತ್ತೀರಿ. ನೀವು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದೀರಿ. ನಿಮ್ಮ ನೆನಪಾರ್ಥವು ಮುಂದೆ ನಿಂತಿದೆ. ಕೆಳಗೆ ರಾಜಯೋಗದ ತಪಸ್ಸು, ಮೇಲೆ ರಾಜಧಾನಿಯನ್ನು ತೋರಿಸಿದ್ದಾರೆ. ದಿಲ್ವಾಡ ಎಂಬ ಹೆಸರು ಬಹಳ ಚೆನ್ನಾಗಿದೆ. ತಂದೆಯು ಎಲ್ಲರ ಹೃದಯವನ್ನು ಗೆಲ್ಲುತ್ತಾರೆ, ಎಲ್ಲರ ಸದ್ಗತಿ ಮಾಡುತ್ತಾರೆ. ಹೃದಯವನ್ನು ಗೆಲ್ಲುವವರು ಯಾರೆಂಬುದನ್ನು ಯಾರಿಗಾದರೂ ತಿಳಿದಿದೆ? ಬ್ರಹ್ಮನಿಗೂ ತಂದೆಯು ಶಿವ ತಂದೆಯಾಗಿದ್ದಾರೆ. ಎಲ್ಲರ ಹೃದಯವನ್ನು ಗೆಲ್ಲುವವರು ಬೇಹದ್ದಿನ ತಂದೆಯೇ ಆಗಿರುವರು. ತತ್ವಗಳು ಮೊದಲಾದ ಎಲ್ಲದರ ಕಲ್ಯಾಣ ಮಾಡುತ್ತಾರೆ. ಇದು ಸಹ ಮಕ್ಕಳಿಗೆ ತಿಳಿಸಿದ್ದಾರೆ. ಅನ್ಯ ಧರ್ಮದವರ ಶಾಸ್ತ್ರಗಳು ಇತ್ಯಾದಿಗಳು ನಿಗದಿಯಾಗಿವೆ. ನಿಮಗೆ ಈ ಜ್ಞಾನವು ಸಿಗುವುದೇ ಸಂಗಮದಲ್ಲಿ, ನಂತರ ವಿನಾಶವಾದ ಮೇಲೆ ಯಾವುದೇ ಶಾಸ್ತ್ರಗಳಿರುವುದಿಲ್ಲ. ಶಾಸ್ತ್ರವು ಭಕ್ತಿ ಮಾರ್ಗದ ಸಂಕೇತವಾಗಿದೆ. ಇದು ಜ್ಞಾನವಾಗಿದೆ. ಅಂತರವನ್ನು ನೋಡಿದಿರಲ್ಲವೇ? ಅಪಾರ ಭಕ್ತಿ ಇದೆ. ದೇವಿಯರು ಮೊದಲಾದರ ಪೂಜೆಯಲ್ಲಿ ಎಷ್ಟೊಂದು ಖರ್ಚು ಮಾಡುತ್ತಾರೆ. ಆದರೆ ತಂದೆ ತಿಳಿಸುತ್ತಾರೆ, ಇದರಿಂದ ಅಲ್ಪ ಕಾಲದ ಸುಖವು ಸಿಗುತ್ತದೆ. ಎಂತೆಂಥ ಭಾವನೆಯಲ್ಲಿರುವರೋ ಅದು ಈಡೇರುತ್ತದೆ. ದೇವಿಯರನ್ನು ಶೃಂಗರಿಸುತ್ತಾ ಯಾರಿಗಾದರೂ ಸಾಕ್ಷಾತ್ಕಾರವಾದರೆ ಸಾಕು, ಬಹಳ ಖುಷಿಯಾಗಿ ಬಿಡುತ್ತದೆ. ಆದರೆ ಲಾಭವೇನೂ ಇಲ್ಲ. ಮೀರಾಳ ಹೆಸರು ಗಾಯನವಿದೆ, ಭಕ್ತಿ ಮಾಲೆ ಇದೆ ಅಲ್ಲವೇ? ಸ್ತ್ರೀಯರಲ್ಲಿ ಮೀರಾ, ಪುರುಷರಲ್ಲಿ ನಾರದನು ಭಕ್ತ ಶಿರೋಮಣಿ ಎಂದು ಮಾನ್ಯತೆ ಇದೆ. ನೀವು ಮಕ್ಕಳಲ್ಲಿಯೂ ನಂಬರ್ ವಾರ್ ಇದ್ದೀರಾ. ಮಾಲೆಯ ಮಣಿಗಳಂತೂ ಬಹಳ ಇವೆ. ಮೇಲೆ ತಂದೆಯು ಹೂವಾಗಿದ್ದಾರೆ, ನಂತರ ಜೋಡಿ ಮಣಿಗಳಿವೆ. ಹೂವಿಗೆ ಎಲ್ಲರೂ ನಮಸ್ತೆ ಮಾಡುತ್ತಾರೆ, ಒಂದೊಂದು ಮಣಿಗೂ ನಮಸ್ಕರಿಸುತ್ತಾರೆ. ರುದ್ರಯಜ್ಞವನ್ನು ರಚಿಸಿದಾಗ ಅದರಲ್ಲೂ ಹೆಚ್ಚಿನದಾಗಿ ಶಿವನ ಪೂಜೆ ಮಾಡುತ್ತಾರೆ. ಸಾಲಿಗ್ರಾಮಗಳಿಗೆ ಅಷ್ಟೊಂದು ಮಾಡುವುದಿಲ್ಲ. ಗಮನವೆಲ್ಲವೂ ಶಿವನ ಕಡೆ ಇರುತ್ತದೆ. ಏಕೆಂದರೆ ಶಿವತಂದೆಯ ಮೂಲಕವೇ ಸಾಲಿಗ್ರಾಮಗಳು ಇಷ್ಟು ತೀಕ್ಷ್ಣರಾಗುತ್ತಾರೆ. ಈಗ ನೀವು ಪಾವನರಾಗುತ್ತಿದ್ದೀರಿ. ಪತಿತ ಪಾವನ ತಂದೆಯ ಮಕ್ಕಳು. ನೀವು ಸಹ ಮಾಸ್ಟರ್ ಪತಿತ ಪಾವನರಾಗಿದ್ದೀರಿ. ಒಂದು ವೇಳೆ ಮಾರ್ಗವನ್ನು ಯಾರಿಗೂ ತಿಳಿಸಿಲ್ಲವೆಂದರೆ ಬಿಡಿಗಾಸಿನ ಪದವಿ ಸಿಗುವುದು. ಆದರೂ ತಂದೆಯಿಂದ ಸಿಕ್ಕಿತಲ್ಲವೇ? ಇದೇನು ಕಡಿಮೆ ಅಲ್ಲ. ಇವರು ಎಲ್ಲರ ತಂದೆಯಾಗಿದ್ದಾರೆ. ಕೃಷ್ಣನಿಗೆ ಹೀಗೆ ಹೇಳುವುದಿಲ್ಲ. ಕೃಷ್ಣನು ಯಾರ ತಂದೆಯಾದನು? ಕೃಷ್ಣನಿಗೆ ತಂದೆ ಎಂದು ಹೇಳುವುದಿಲ್ಲ. ಮಕ್ಕಳಿಗೆ ತಂದೆ ಎಂದು ಹೇಳಲು ಸಾಧ್ಯವೇ? ಯಾವಾಗ ಅವರು ದಂಪತಿಗಳಾದಾಗ ಮಕ್ಕಳಿಗೆ ಜನ್ಮ ನೀಡುವರೋ ಆಗ ಅವರ ಮಕ್ಕಳು ಅವರಿಗೆ ತಂದೆ ಎಂದು ಹೇಳುವರು. ಮತ್ಯಾರೂ ಹೇಳಲು ಸಾಧ್ಯವಿಲ್ಲ.
ಉಳಿದಂತೆ ಯಾವುದೇ ವೃದ್ಧರಿಗೆ ಬಾಪೂಜಿ ಎಂದು ಹೇಳಿಬಿಡುತ್ತಾರೆ. ಇವರಂತೂ ಎಲ್ಲರ ಬಾಪೂಜಿಯಾಗಿದ್ದಾರೆ. ವಿಶ್ವ ಭ್ರಾತೃತ್ವವೆಂದು ಗಾಯನವಿದೆ. ಈಶ್ವರನನ್ನು ಸರ್ವವ್ಯಾಪಿ ಎಂದು ಹೇಳಿದರೆ ವಿಶ್ವ ಪಿತೃತ್ವವಾಗಿ ಬಿಡುತ್ತದೆ. ನೀವು ಮಕ್ಕಳು ದೊಡ್ಡ ದೊಡ್ಡ ಸಭೆಗಳಲ್ಲಿ ತಿಳಿಸಬೇಕಾಗುವುದು, ಎಲ್ಲಿಯೇ ಭಾಷಣಕ್ಕಾಗಿ ಹೋಗುತ್ತೀರಂದರೆ ಯಾವ ವಿಷಯವನ್ನು ಕುರಿತು ಭಾಷಣ ಮಾಡಬೇಕೆಂದು ವಿಚಾರ ಸಾಗರ ಮಂಥನ ಮಾಡಿ ಬರೆಯಬೇಕು. ತಂದೆಯಂತೂ ವಿಚಾರ ಸಾಗರ ಮಂಥನ ಮಾಡಬೇಕಾಗಿಲ್ಲ. ಕಲ್ಪದಿಂದ ಏನನ್ನು ತಿಳಿಸಿದ್ದರೋ ಅದನ್ನು ತಿಳಿಸಿ ಹೋಗುತ್ತಾರೆ. ನೀವಂತೂ ವಿಷಯದ ಅನುಸಾರವಾಗಿ ತಿಳಿಸಬೇಕಾಗಿದೆ. ಮೊದಲು ಬರೆದುಕೊಂಡು ನಂತರ ಓದಬೇಕು. ಭಾಷಣ ಮಾಡಿದ ನಂತರ ಇಂತಿಂಥ ವಿಚಾರಗಳನ್ನು ತಿಳಿಸಲಿಲ್ಲವೆಂದು ಸ್ಮೃತಿಗೆ ಬರುತ್ತದೆ. ಇದನ್ನು ತಿಳಿಸಿದ್ದರೆ ಚೆನ್ನಾಗಿರುತ್ತಿತ್ತು ಎನಿಸುತ್ತದೆ. ಹೀಗೆ ಯಾವುದಾದೊಂದು ವಿಚಾರಗಳು ಬರುತ್ತಿರುತ್ತವೆ. ಮೊಟ್ಟ ಮೊದಲಿಗೆ ಹೇಳಬೇಕು, ಸೋದರ ಸೋದರಿಯರೇ, ಆತ್ಮಾಭಿಮಾನಿಯಾಗಿ ಕುಳಿತುಕೊಳ್ಳಿ. ಇದನ್ನೆಂದೂ ಮರೆಯಬಾರದು. ಆದರೆ ಈ ರೀತಿಯ ಸಮಾಚಾರಗಳನ್ನು ಯಾರೂ ಬರೆದಿಲ್ಲ, ಬರೆಯುವುದೂ ಇಲ್ಲ. ಮೊಟ್ಟ ಮೊದಲಿಗೆ ಎಲ್ಲರಿಗೆ ಹೇಳಿರಿ, ಆತ್ಮಾಭಿಮಾನಿಯಾಗಿ ಕುಳಿತುಕೊಳ್ಳಿ. ನೀವಾತ್ಮರು ಅವಿನಾಶಿಯಾಗಿದ್ದೀರಿ. ಈಗ ತಂದೆಯು ಬಂದು ಜ್ಞಾನವನ್ನು ಕೊಡುತ್ತಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡುವುದರಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ. ಅಂದ ಮೇಲೆ ಯಾವುದೇ ದೇಹದಾರಿಯನ್ನು ನೆನಪು ಮಾಡಬೇಡಿ. ತನ್ನನ್ನು ಆತ್ಮ ಎಂದು ತಿಳಿಯಿರಿ. ನಾವು ಅಲ್ಲಿನ ನಿವಾಸಿಗಳಾಗಿದ್ದೇವೆ. ನಮ್ಮ ತಂದೆಯು ಕಲ್ಯಾಣಕಾರಿ ಶಿವನಾಗಿದ್ದಾರೆ. ನಾವಾತ್ಮರು ಅವರ ಮಕ್ಕಳಾಗಿದ್ದೇವೆ. ಆತ್ಮಾಭಿಮಾನಿಯಾಗಿರಿ ಎಂದು ತಂದೆಯು ತಿಳಿಸುತ್ತಾರೆ. ನಾನು ಆತ್ಮನಾಗಿದ್ದೇನೆ. ತಂದೆಯ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ. ಗಂಗಾ ಸ್ನಾನದಿಂದ ವಿಕರ್ಮಗಳು ವಿನಾಶವಾಗುವುದಿಲ್ಲ. ತಂದೆಯ ಆದೇಶವಾಗಿದೆ, ನೀವು ನನ್ನನ್ನು ನೆನಪು ಮಾಡಿ. ಅವರಂತೂ ಗೀತೆಯನ್ನು ಓದುತ್ತಾರೆ. ಯದಾ ಯದಾ ಈ ಧರ್ಮಸ್ಯ ಎಂದು ಹೇಳುತ್ತಾರೆ, ಆದರೆ ಅರ್ಥವೇನೂ ಗೊತ್ತಿಲ್ಲ. ಆದ್ದರಿಂದ ತಂದೆಯು ಸರ್ವೀಸಿನ ಸಲಹೆ ಕೊಡುತ್ತಾರೆ. ಶಿವ ತಂದೆಯು ತಿಳಿಸುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದು ಶಿವ ತಂದೆಯನ್ನು ನೆನಪು ಮಾಡಿ. ಕೃಷ್ಣನು ಹೇಳಿದನೆಂದು ಮನುಷ್ಯರು ತಿಳಿಯುತ್ತಾರೆ, ಆದರೆ ನನ್ನನ್ನು ನೆನಪು ಮಾಡಿ ಎಂದು ನಾವು ಮಕ್ಕಳಿಗೆ ಶಿವ ತಂದೆಯು ತಿಳಿಸುತ್ತಾರೆಂದು ನೀವು ಹೇಳುತ್ತೀರಿ. ಎಷ್ಟು ನನ್ನನ್ನು ನೆನಪು ಮಾಡುತ್ತೀರಿ ಅಂದರೆ ಶಿವ ತಂದೆಯನ್ನು ನೆನಪು ಮಾಡುತ್ತೀರಿ, ಅಷ್ಟು ಸತೋಪ್ರಧಾನರಾಗಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಗುರುದೇವು ಸಮ್ಮುಖದಲ್ಲಿದೆ. ಪುರುಷಾರ್ಥದಿಂದ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ. ಅವರಾದರೂ ತಮ್ಮ ಧರ್ಮದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಆದರೆ ನಾವು ಅನ್ಯ ಧರ್ಮದಲ್ಲಿ ಹೋಗೋದಿಲ್ಲ. ಅವರಂತೂ ಕೊನೆಯಲ್ಲೇ ಬರುತ್ತಾರೆ. ಅವರಿಗೂ ಸಹ ನಮಗಿಂತ ಮೊದಲು ಸ್ವರ್ಗವಿತ್ತು. ಭಾರತವು ಎಲ್ಲದಕ್ಕಿಂತ ಪ್ರಾಚೀನ ದೇಶವಾಗಿದೆ ಎಂಬುದು ತಿಳಿದಿದೆ. ಆದರೆ ಯಾವಾಗ ಇತ್ತೆಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. ಅವರಿಗೆ ಭಗವಾನ್ ಭಗವತಿ ಎಂದು ಹೇಳುತ್ತಾರೆ. ಆದರೆ ತಂದೆಯು ತಿಳಿಸುತ್ತಾರೆ, ಭಗವಂತನು ನಾನೊಬ್ಬನೇ ಆಗಿದ್ದೇನೆ. ಯಾರಿಗೂ ಭಗವಾನ್ ಭಗವತಿ ಎಂದು ಹೇಳಲು ಸಾಧ್ಯವಿಲ್ಲ. ನೀವು ಬ್ರಾಹ್ಮಣರಾಗಿದ್ದೀರಿ, ತಂದೆಗೆ ಬ್ರಾಹ್ಮಣನೆಂದು ಹೇಳುವುದಿಲ್ಲ. ಅವರು ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ. ಅವರ ಶರೀರದ ಹೆಸರಿಲ್ಲ. ನಿಮ್ಮೆಲ್ಲ ಶರೀರಗಳಿಗೂ ಹೆಸರುಗಳಿರುತ್ತವೆ, ಆದರೆ ಆತ್ಮವು ಆತ್ಮವೇ ಆಗಿದೆ. ತಂದೆಯು ಪರಮ ಆತ್ಮನಾಗಿದ್ದಾರೆ. ಅವರ ಹೆಸರು ಶಿವನೆಂದಾಗಿದೆ. ಅವರು ನಿರಾಕಾರನಾಗಿದ್ದಾರೆ. ಸೂಕ್ಷ್ಮ ಶರೀರವಾಗಲಿ ಸ್ಥೂಲ ಶರೀರವಾಗಲಿ ಇಲ್ಲ. ಹಾಗೆಂದರೆ ಅವರಿಗೆ ಆಕಾರವೇ ಇಲ್ಲವೆಂದಲ್ಲ. ಯಾರಿಗೆ ಹೆಸರಿದೆಯೋ ಅವರಿಗೆ ಆಕಾರವೂ ಅವಶ್ಯವಾಗಿದೆ. ನಾಮರೂಪವಿಲ್ಲದ ಯಾವುದೇ ವಸ್ತುವಿಲ್ಲ. ಪರಮಾತ್ಮ ತಂದೆಯನ್ನು ನಾಮರೂಪದಿಂದ ಭಿನ್ನವೆಂದು ಹೇಳೋದು ಎಷ್ಟು ದೊಡ್ಡ ಅಜ್ಞಾನವಾಗಿದೆ. ತಂದೆಯೂ ಸಹ ನಾಮರೂಪದಿಂದ ಭಿನ್ನ, ಮಕ್ಕಳು ನಾಮರೂಪದಿಂದ ಭಿನ್ನವಾಗಿದ್ದೇ ಆದರೆ ಈ ಸೃಷ್ಟಿಯೇ ಇರುತ್ತಿರಲಿಲ್ಲ. ನೀವೀಗ ಚೆನ್ನಾಗಿ ತಿಳಿಸಬಹುದು. ಗುರುಗಳಂತೂ ಕೊನೆಯಲ್ಲೇ ಅರ್ಥ ಮಾಡಿಕೊಳ್ಳುತ್ತಾರೆ. ಈಗ ಅವರ ರಾಜಧಾನಿ ನಡೆಯುತ್ತದೆ. ನೀವೀಗ ಡಬಲ್ ಅಹಿಂಸಕರಾಗುತ್ತೀರಿ. ಅಹಿಂಸಾ ಪರಮೋದೇವಿ ದೇವತಾ ಧರ್ಮವು ಡಬಲ್ ಅಹಿಂಸಕವೆಂದು ಗಾಯನವಿದೆ. ಅನ್ಯರನ್ನು ಹೊಡೆಯೋದು, ದುಃಖ ಕೊಡುವುದು ಸಹ ಹಿಂಸೆಯಾಯಿತು. ತಂದೆಯು ಪ್ರತಿನಿತ್ಯವೂ ತಿಳಿಸುತ್ತಾರೆ, ಮಕ್ಕಳೇ, ಮನಸ ವಾಚ ಕರ್ಮಣ ಯಾರಿಗೂ ದುಃಖವನ್ನು ಕೊಡಬೇಡಿ. ಮನಸ್ಸಿನಲ್ಲಂತೂ ಸಂಕಲ್ಪವೂ ಅವಶ್ಯವಾಗಿ ಬರುವುದು. ಸತ್ಯುಗದಲ್ಲಿ ದುಃಖ ಕೊಡುವ ಸಂಕಲ್ಪವೂ ಬರುವುದಿಲ್ಲ. ಇಲ್ಲಂತೂ ಮನಸ ವಾಚ ಕರ್ಮಣದಲ್ಲಿ ಬಂದು ಬಿಡುತ್ತೇವೆ. ಈ ಶಬ್ದವನ್ನು ನೀವು ಅಲ್ಲಿ ಕೇಳುವುದೂ ಇಲ್ಲ. ಅಲ್ಲಿ ಯಾವುದೇ ಸತ್ಸಂಗಳೂ ಇರೋದಿಲ್ಲ.
ಸತ್ಯ ತಂದೆಯ ಮೂಲಕ ಸತ್ಯವಂತರಾಗುವುದಕ್ಕಾಗಿಯೇ ಸತ್ಸಂಗವಿರುತ್ತದೆ. ಸತ್ಯವು ಒಬ್ಬರೇ ತಂದೆಯಾಗಿದ್ದಾರೆ. ತಂದೆ ಕುಳಿತು ನರನಿಂದ ನಾರಾಯಣನಾಗುವ ಕಥೆಯನ್ನು ತಿಳಿಸುತ್ತಾರೆ. ಇದರಿಂದ ನೀವು ನಾರಾಯಣರಾಗುತ್ತೀರಿ. ಮತ್ತೆ ಭಕ್ತಿ ಮಾರ್ಗದಲ್ಲಿ ಸತ್ಯನಾರಾಯಣ ಕಥೆಯನ್ನು ಕೇಳುತ್ತಾರೆ. ನಿಮ್ಮ ನೆನಪಾರ್ಥ ದಿಲ್ವಾಡ ಮಂದಿರವನ್ನು ನೋಡಿ, ಎಷ್ಟು ಸುಂದರವಾಗಿದೆ. ಅವಶ್ಯವಾಗಿ ಸಂಗಮಯುಗದಲ್ಲಿ ಹೃದಯವನ್ನು ಗೆದ್ದಿರಬೇಕಲ್ಲವೇ? ಆದಿದೇವ, ಆದಿದೇವಿ ಮತ್ತು ಮಕ್ಕಳು ಕುಳಿತಿದ್ದೀರಿ. ಇದು ನಿಮ್ಮ ರಿಯಲ್ ನೆನಪಾರ್ಥವಾಗಿದೆ. ನಿಮ್ಮ ವಿನಃ ಅವರ ಚರಿತ್ರೆ ಭೂಗೋಳವನ್ನು ಯಾರೂ ತಿಳಿದುಕೊಂಡಿಲ್ಲ. ನಿಮ್ಮದೇ ನೆನಪಾರ್ಥವಾಗಿದೆ. ಅದು ಅದ್ಭುತವಾಗಿದೆ. ಲಕ್ಷ್ಮೀನಾರಾಯಣ ಮಂದಿರದಲ್ಲಿ ಹೋದಾಗ ನಾವೇ ಹೀಗಾಗುತ್ತೆ ಎಂದು ನೀವು ಹೇಳುತ್ತೀರಿ. ಕ್ರಿಸ್ತನು ಇಲ್ಲಿದ್ದಾರೆ, ಕ್ರಿಸ್ತನು ಭಿಕಾರಿ ರೂಪದಲ್ಲಿದ್ದಾರೆಂದು ಅನೇಕರು ಹೇಳುತ್ತಾರೆ. ತಮೋ ಪ್ರಧಾನರಾದರೆಂದು ಭಿಕಾರಿಯಾದರಲ್ಲವೇ? ಪುನರ್ಜನ್ಮವನ್ನು ಅವಶ್ಯವಾಗಿ ತೆಗೆದುಕೊಳ್ಳುತ್ತಾರಲ್ಲವೇ? ರಾಜ್ಕುಮಾರ ಶ್ರೀಕೃಷ್ಣನೂ ಸಹ ಈಗ ಭಿಕಾರಿಯಾಗಿದ್ದಾನೆ. ಶ್ಯಾಮ ಮತ್ತು ಸುಂದರ ಭಾರತವು ಹೇಗಿತ್ತು, ಈಗ ಏನಾಗಿದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ತಂದೆಯು ಬಡವರ ಬಂಧುವಾಗಿದ್ದಾರೆ. ಮನುಷ್ಯರು ಈಶ್ವರಾರ್ಥವಾಗಿ ದಾನ ಪುಣ್ಯಗಳನ್ನು ಬಡವರಿಗೆ ಮಾಡುತ್ತಾರೆ. ಅನೇಕರಿಗೆ ಆಹಾರ ಧಾನ್ಯಗಳು ಸಿಗುವುದಿಲ್ಲ. ಮುಂದೆ ಹೋದಂತೆ ನೀವು ನೋಡುವಿರಿ, ದೊಡ್ಡ ದೊಡ್ಡ ಸಾಹುಕಾರರಿಗೂ ಸಹ ಆಹಾರ ಧಾನ್ಯಗಳು ಸಿಗುವುದಿಲ್ಲ. ಹಳ್ಳಿಗಳಲ್ಲಿಯೂ ಸಹ ಸಾಹುಕಾರರಿರುತ್ತಾರಲ್ಲವೇ? ಅಂಥವರನ್ನು ಕಳ್ಳರು ಲೂಟಿ ಮಾಡಿಕೊಂಡು ಹೋಗುತ್ತಾರೆ. ಪದವಿಯಲ್ಲಿ ಅಂತರವಂತೂ ಇರುತ್ತದೆಯಲ್ಲವೇ? ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನಂಬರ್ 1ನಲ್ಲಿ ಬರುವಂತ ಪುರುಷಾರ್ಥ ಮಾಡಿ. ಎಚ್ಚರಿಕೆ ನೀಡುವುದು ಶಿಕ್ಷಕರ ಕೆಲಸವಾಗಿದೆ. ಪಾಸ್ ವಿತ್ ಆನರ್ ಆಗಬೇಕಾಗಿದೆ. ಇದು ಬೇಹದ್ದಿನ ಪಾಠಶಾಲೆಯಾಗಿದೆ. ರಾಜಧಾನಿಯನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಈ ರಾಜಯೋಗದ ಈ ಹಳೆಯ ಪ್ರಪಂಚದ ವಿನಾಶವಾಗಬೇಕು. ಇಲ್ಲವಾದರೆ ರಾಜ್ಯಭಾರ ಎಲ್ಲಿ ಮಾಡುತ್ತೀರಿ? ಇದಂತೂ ಪತಿತ ಧರಣಿಯಾಗಿದೆ. ಗಂಗೆಯು ಪತಿತ ಪಾವನೆಂದು ಮನುಷ್ಯರು ಹೇಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ಈ ಸಮಯದಲ್ಲಿ ಪಂಚತತ್ವಗಳೆಲ್ಲವೂ ತಮೋ ಪ್ರಧಾನ ಪತಿತವಾಗಿದೆ. ಪೂರ್ಣ ಕೊಳಕೆಲ್ಲವೂ ಹೋಗಿ ನದಿಯನ್ನು ಸೇರುತ್ತವೆ. ಮೀನು ಇತ್ಯಾದಿಗಳು ನೀರಿನಲ್ಲಿರುತ್ತವೆ. ನೀರಿನದು ಸಹ ಒಂದು ಪ್ರಪಂಚವಾಗಿದೆ. ನೀರಿನಲ್ಲಿ ಎಷ್ಟೊಂದು ಜೀವ ಜಂತುಗಳಿರುತ್ತವೆ. ದೊಡ್ಡ ದೊಡ್ಡ ಸಾಗರದಿಂದಲೂ ಎಷ್ಟೊಂದು ಭೋಜನವು ಸಿಗುತ್ತದೆ. ಅಂದ ಮೇಲೆ ಅದೊಂದು ಊರಾಯಿತಲ್ಲವೇ? ಊರಿಗೆ ಪತಿತ ಪಾವನೆ ಎಂದು ಹೇಗೆ ಹೇಳುವುದು? ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಪತಿತ ಪಾವನನು ಒಬ್ಬರೇ ತಂದೆಯಾಗಿದ್ದಾರೆ. ನಿಮ್ಮ ಆತ್ಮ ಮತ್ತು ಶರೀರವೆರಡೂ ಪತಿತವಾಗಿದೆ. ಈಗ ನನ್ನನ್ನು ನೆನಪು ಮಾಡಿದರೆ ಪಾವನರಾಗುತ್ತೀರಿ. ನೀವು ವಿಶ್ವದ ಮಾಲೀಕರು, ಸುಂದರಾಗಿ ಬಿಡುತ್ತೀರಿ. ಅಲ್ಲಿ ಮತ್ಯಾವುದೇ ಖಂಡವಿರೋದಿಲ್ಲ. ಭಾರತದ್ದೇ ಆಲ್ರೌಂಡ್ ಪಾತ್ರವಿದೆ. ನೀವೆಲ್ಲರೂ ಆಲ್ರೌಂಡ್ ಪಾತ್ರಧಾರಿಗಳಾಗಿದ್ದೀರಿ. ನಾಟಕದಲ್ಲಿ ಪಾತ್ರಧಾರಿಗಳು ನಂಬರ್ ವಾರ್ ಬಂದು ಹೋಗುತ್ತಾರೆ. ಇದು ಹಾಗೆ. ತಂದೆ ತಿಳಿಸುತ್ತಾರೆ, ಭಗವಂತನು ನಮಗೆ ಓದಿಸುತ್ತಾರೆಂದು ತಿಳಿಯಿರಿ. ನಾವು ಪತಿತ ಪಾವನ ತಂದೆಯ ವಿದ್ಯಾರ್ಥಿಗಳಾಗಿದ್ದೇವೆ ಎಂಬುದರಲ್ಲಿ ಎಲ್ಲವೂ ಬಂದು ಬಿಟ್ಟಿತು. ಪತಿತ ಪಾವನನು ಆದರೂ, ಗುರು ಶಿಕ್ಷಕನೂ ಆದರು, ತಂದೆಯೂ ಆದರೂ ತಂದೆಯು ನಿರಾಕಾರನಾಗಿದ್ದಾರೆ. ಇದು ನಿರಾಕಾರ ಪರಂಪಿತ ಪರಮಾತ್ಮನ ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ. ಎಷ್ಟು ಒಳ್ಳೆಯ ಹೆಸರಾಗಿದೆ. ಈಶ್ವರನಿಗೆ ಎಷ್ಟೊಂದು ಮಹಿಮೆ ಮಾಡುತ್ತಾರೆ. ಯಾವಾಗ ಅವರು ಬಿಂದುವಾಗುತ್ತಾರೆಂದು ಕೇಳಿದಾಗ ಆಶ್ಚರ್ಯವಾಗುತ್ತದೆ. ಈಶ್ವರನಿಗೆ ಇಷ್ಟೊಂದು ಮಹಿಮೆ ಮಾಡುತ್ತೇವೆ, ಆದರೆ ಅವರು ಇಷ್ಟು ಚಿಕ್ಕ ಬಿಂದು ಎಂದು ಆಶ್ಚರ್ಯವಾಗುತ್ತದೆ. ಅವರಲ್ಲಿ ಎಷ್ಟೊಂದು ಪಾತ್ರವು ಅಡಕವಾಗಿದೆ. ಈಗ ತಂದೆಯು ಹೇಳುತ್ತಾರೆ, ದೇಹವಿದ್ದರೂ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಸಹ ನನ್ನೊಬ್ಬನನ್ನೇ ನೆನಪು ಮಾಡಿ. ಭಕ್ತಿ ಮಾರ್ಗದಲ್ಲಿ ಯಾರು ನೌಂದಾ ಭಕ್ತಿ ಮಾಡುವರೋ ಅದಕ್ಕೆ ಸತೋಪ್ರಧಾನ ನೌಂದಾ ಭಕ್ತಿ ಎಂದು ಹೇಳಲಾಗುತ್ತದೆ. ಎಷ್ಟು ಗಾಢ ಭಕ್ತಿ ಮಾಡುತ್ತಾರೆ, ಈಗ ಅದಕ್ಕಿಂತಲೂ ನೆನಪಿನ ತೀವ್ರತೆಯು ಹೆಚ್ಚಾಗಬೇಕು. ತೀವ್ರ ನೆನಪು ಮಾಡೋರದೇ ಹೆಸರು ಪ್ರಸಿದ್ಧವಾಗುವುದು. ವಿಜಯಮಾಲೆಯ ಮಣಿಯಾಗುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ. ಆತ್ಮಿಕ ತಂದೆಗೆ ನಾವೆಲ್ಲ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ನರನಿಂದ ನಾರಾಯಣನಾಗಲು ನಿತ್ಯವೂ ಸತ್ಯ ತಂದೆಯಿಂದ ಕೇಳಬೇಕಾಗಿದೆ.
ಸತ್ಸಂಗ ಮಾಡಬೇಕಾಗಿದೆ. ಮನ್ಸ ವಾಚ ಕರ್ಮಣ ಎಂದೂ ಯಾರಿಗೂ ದುಃಖವನ್ನು ಕೊಡಬಾರದು. ಸೆಕೆಂಡ್ ಪಾಯಿಂಟ್, ವಿಜಯಮಾಲೆಯ ಮಣಿಯಾಗಲು ಅಥವಾ ಪಾಸ್ ವಿತ್ ಆನರ್ ಆಗಲು ನೆನಪಿನ ತೀವ್ರತೆಯನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ. ಮಾಸ್ಟರ್ ಪತಿತ ಪಾವನರಾಗಿ ಎಲ್ಲರನ್ನೂ ಪಾವನ ಮಾಡುವ ಸೇವೆ ಮಾಡಬೇಕಾಗಿದೆ. ಇವತ್ತಿನ ವರದಾನವಾಗಿದೆ, ಪರಮಾತ್ಮನ ನೆನಪಿನ ಮಡಿಲಿನಲ್ಲಿ ಸಮಾವೇಶವಾಗುವಂತಹ ಸಂಗಮಯುಗಿ ಶ್ರೇಷ್ಠ ಭಾಗ್ಯವಾನ್ ಆತ್ಮಾಭವ. ಸಂಗಮಯುಗ ಸತ್ಯುಗಿ ಸ್ವರ್ಗಕ್ಕಿಂತಲೂ ಶ್ರೇಷ್ಠ. ಏಕೆಂದರೆ ಈಗಿನ ಗಾಯನವಿದೆ, ಅಪ್ರಾಪ್ತವಾದ ಯಾವುದೂ ವಸ್ತು ಬ್ರಾಹ್ಮಣರ ಸಂಸಾರದಲ್ಲಿ ಇಲ್ಲ. ಒಬ್ಬ ತಂದೆ ಸಿಕ್ಕಿದರೆಂದರೆ ಎಲ್ಲವೂ ಸಿಕ್ಕಿದ ಹಾಗೆ. ಈಗ ತಾವು ಮಕ್ಕಳು ಎಂದೂ ಅತೀಂದ್ರಿಯ ಸುಖದ ಉಯ್ಯಾಲೆ ತೂಗಾಡುವಿರಿ. ಕೆಲವೊಮ್ಮೆ ಖುಷಿ, ಕೆಲವೊಮ್ಮೆ ಶಾಂತಿ, ಕೆಲವೊಮ್ಮೆ ಜ್ಞಾನ, ಕೆಲವೊಮ್ಮೆ ಆನಂದ ಮತ್ತು ಕೆಲವೊಮ್ಮೆ ಪರಮಾತ್ಮನ ಮಡಿಲಿನಲ್ಲಿ ತೂಗಾಡುತ್ತಿರುವಿರಿ. ಪರಮಾತ್ಮನ ಮಡಿಲಾಗಿದೆ ನೆನಪಿನ ಲವ್ಲೀನ್ ಅವಸ್ಥೆ. ಈ ಮಡಿಲು ಸೆಕೆಂಡಿನಲ್ಲಿ ಅನೇಕ ಜನ್ಮಗಳ ದುಃಖ ನೋವನ್ನು ಮರೆಸಿಬಿಡುವುದು. ಅಂದಾಗ ಈ ಶ್ರೇಷ್ಠ ಸಂಸ್ಕಾರವನ್ನು ಸದಾ ಸ್ಮೃತಿಯಲ್ಲಿಟ್ಟು ಭಾಗ್ಯವಾನ್ ಆತ್ಮಾಭವ. ಇವತ್ತಿನ ಸ್ಲೋಗನ್ ಆಗಿದೆ, ಈ ರೀತಿಯ ಸುಪುತ್ರರಾಗಿ ಯಾವುದರಿಂದ ಬಾಬಾ ತಮ್ಮ ಗೀತೆ ಹಾಡಬೇಕು ಮತ್ತು ತಾವು ಬಾಬನ ಗೀತೆ ಹಾಡಿ. ಇವತ್ತಿನ ವ್ಯಕ್ತ ಸೂಚನೆ ಆಗಿದೆ, ಸ್ವಯಂನ ಮತ್ತು ಸರ್ವರ ಪ್ರತಿ ಮನ್ಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ. ಮೊದಲು ಸ್ವಯಂನ ಮೇಲೆ ಯೋಗದ ಪ್ರಯೋಗ ಮಾಡಿ ನೋಡಿ. ಪ್ರತಿ ತಿಂಗಳು ಅಥವಾ 15 ದಿನಗಳವರೆಗೆ ಯಾವುದಾದ್ರು ಒಂದು ವಿಶೇಷ ಗುಣ ಅಥವಾ ಯಾವುದಾದ್ರು ವಿಶೇಷ ಶಕ್ತಿಯ ಸ್ವಯಂನ ಪ್ರತಿ ಪ್ರಯೋಗ ಮಾಡಿ ನೋಡಿ. ಏಕೆಂದರೆ ಸಂಘಟನೆಯಲ್ಲಿ ಅಥವಾ ಸಂಬಂಧ ಸಂಪರ್ಕದಲ್ಲಿ ಪೇಪರ್ ಬಂದೇ ಬರುತ್ತದೆ. ಮೊದಲು ತಮ್ಮ ಮೇಲೆ ಪ್ರಯೋಗ ಮಾಡಿ ಚೆಕ್ ಮಾಡಿ. ಯಾವುದೇ ಪೇಪರ್ ಬಂದರೆ ಯಾವ ಗುಣ ಅಥವಾ ಯಾವ ಶಕ್ತಿಯ ಪ್ರಯೋಗ ಮಾಡೋದ್ರಿಂದ ಎಷ್ಟು ಸಮಯದಲ್ಲಿ ಸಫಲತೆ ಸಿಕ್ಕಿತು. ಯಾವಾಗ ಸ್ವಯಂ ಪ್ರತಿ ಸಫಲರಾಗುವಿರಿ ಆಗ ಅನ್ಯರ ಪ್ರತಿಯೂ ಪ್ರಯೋಗ ಮಾಡುವ ಉಮಂಗ್ ಉತ್ಸಾಹ ಸ್ವತಃ ಹೆಚ್ಚಾಗುತ್ತದೆ. ಓಕೆ, ಓಂ ಶಾಂತಿ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.